ಓಕೆ ಓಣ ಥ್ಯಾಂಕ್ ಯು. ಏನು ಮಾತಾಡಲಿ ಇವಾಗ ನಾನು? ಏನು ಮನಸ್ಸು ಮಾತಾಡ್ಬೋದು. ನಿರ್ಮಾಪಕರು ನಮ್ಮ ಕನ್ನಡ ಚಿತ್ರಕ್ಕೆ ಹೊಸಬ್ರು, ಅವರಿಗೆ ಸ್ವಾಗತ. ನಿಮ್ಗೆ ಒಳ್ಳೆಯದಾಗಲಿ ಸರ್. ಸಾಕಷ್ಟು ಸಿನಿಮಾಗಳು ಈ ಸಿನಿಮಾ ಚೆನ್ನಾಗಾಗಿ ನೀವು ನಿಜವಾಗಲೂ ಕನ್ನಡ ಚಿತ್ರಕ್ಕೆ ರೆಗ್ಯುಲರಾಗಿ ಸಿನಿಮಾ ಮಾಡೋ ಶಕ್ತಿ ಈ ಸಿನಿಮಾದ ಮೂಲಕ ಆ ಭಗವಂತ ನಿಮಗೆ ಕೊಡಲಿ ಅಂತ ನಾನು ಕೇಳ್ಕೊಳ್ತಾ, ಇನ್ನು ಸರಳ ಸುಬ್ಬರಾವ್, ಸುಬ್ಬಣ್ಣ ಸುಬ್ಬಕ್ಕ ಇಬ್ಬರು ನಿಧಾನಕ್ಕೆ ಬಂದರು ಮಾತಾಡಿಕೊಂಡು. ಒಳ್ಳೇದು ಹಂಗೆ ಇರಬೇಕು. ಸುಬ್ಬಕ್ಕಂಗೆ ಏನು ಅರ್ಥವಾಯ್ತೋ ಏನೋ ಗೊತ್ತಿಲ್ಲ. ಕ್ಯಾಮ್ರಾ ಇಲ್ಲ ಇಲ್ಲಿ. ಸುಬ್ಬಕ್ಕ ಈ ಕಥೆನೇ ಒಂದು ರೀತಿ ಅಂದರೆ ಈ ಕಥೆ ಎಲ್ಲವನ್ನು ಮಾಡಿಸ್ಕೊಳ್ಳುವಂಥ ಗುಣ ಈ ಕಥೆಗಿದೆ. ಮಂಜು ಅವರು ನಿಜವಾಗ್ಲೂ ಅದಕ್ಕೊಂದು ಪೊಯಿಟಿಕ್ ಕ್ವಾಲಿಟಿ ಇದೆ, ಅದಕ್ಕೊಂದು ವಿನ್ಯಾಸ ಬೇಕಾಗುತ್ತೆ. ಆ ಪಾತ್ರಗಳು ಅಷ್ಟೇ, ನನಗೆ ಎಲ್ಲ ಪಾತ್ರಗಳು, ಅಜಯ್ ಆಗ್ಬೋದು, ಸುಬ್ಬಕ್ಕ ಆಗ್ಬೋದು, ಇನ್ನು ಸಾಕಷ್ಟು ಜನ, ಇನ್ನು ನಮ್ಮ ಚಂಡೂರು ಅವರು, ನಮ್ಮ ಶಂಕರ್ ಅವ್ರ ಮಗ ಬಿಳಿ ಮಗ ಇದ್ದಾರೆ, ನಮ್ಮ ಶ್ರೀ ಆ್ಯಕ್ಟ್ ಮಾಡಿದ್ದಾರೆ. ಇಲ್ಲ ಹಂಗೆ ಈ ಕತೆ ಅದೇ ಅದಕ್ಕೆ ಡಿಸೈನ್ ಮಾಡಿಸ್ಕೊಳ್ಳೋಂಥ ಒಂದು ವಿನ್ಯಾಸ ಮಾಡಿಸ್ಕೊಳ್ಳೋ ಶಕ್ತಿಯ ಕತೆ. ಎಲ್ಲ ಪಾತ್ರಗಳು ಅಷ್ಟೇ, ಅದಕ್ಕೊಂದು ಲೊಕೇಶನ್ ಆಗ್ಬೋದು, ಇವ್ರು ಮಾಡಿದಂಥ ನಮ್ಮ ವೇಷಭೂಷಣಗಳಾಗ್ಬೋದು, ಅದಕ್ಕೆಲ್ಲದಕ್ಕೂ ಒಂದು ಅದರದ್ದೇ ಆದಂಥ ಒಂದು ವಿನ್ಯಾಸ ಮಾಡಿದ್ದು ಬಹಳ ಚೆನ್ನಾಗಿ ನಮಗೆ ನಿಜವಾಗ್ಲೂ ಫೀಲ್ ಆಯಿತು. ನನಗಂತೂ ನಾನು ಇನ್ನೂ ಒಂದು ಆ ಡೈಲಾಗ್ ನಾನು ಇನ್ನೂ ಮಾಡ್ತಿಲ್ಲ. ನನ್ನ ಹೆಸರೇ ನರಸಿಂಹರಾವ್ ಅಂದ್ಬಿಟ್ಟು ನಾನು ನರಸಿಂಹಶಾಸ್ತ್ರಿ ಅಲ್ಲ, ಬೇರೆ ಬೇರೆ ರಾವುಗಳು ಮಾಡಿಬಿಟ್ಟಿದ್ದೀನಿ, ಅದಕ್ಕೆ ನರಸಿಂಹರಾವ್ ಅಂತ. ನರಸಿಂಹಶಾಸ್ತ್ರಿ ಅಂತ ಒಂದು ಮಾತಿದೆ, ತುಂಬ ಚೆನ್ನಾಗಿದೆ. ಅಯ್ಯೋ ಯಾಕನ ಹೆಸರಿಟ್ಟರು ನನಗಿದೆ, ನನ್ನ ನರಸಿಂಹ ಆಗ್ಬಿಟ್ರು, ನಾನೇ ಹೊಟ್ಟೆ ಬಗ್ಗೆ ಹೆಂಗೆ ಆಗ್ಬಿಟ್ನಲ್ಲ ಅಂತ. ಈ ಥರದ್ದವನ್ನ ತುಂಬ ಚೆನ್ನಾಗೇ ಮಾಡಿದ್ದಾರೆ. ಒಂದು ಹಿಂದಕ್ಕೆ ಹೋಗಿ ನೆನಪಿಸ್ಕೊಳ್ಳುವಂಥದ್ದು ಒಂದು ಅಂದರೆ ಈ ಕಥೆನ ಹಿಂದೆ ಹೌದು ಹಿಂಗಿತ್ತ, ಹಿಂಗಾಗಿತ್ತ, ಅದು ಇಷ್ಟು ಸುಂದರವಾದ ಬದುಕಿತ್ತ. ಮೋಸ್ಟ್ಲಿ ಹಿಂದಿಂದೆ ಅಷ್ಟು ಸುಂದರವಾದ ಬದುಕು ಇತ್ತು ಅಂತ ನನಗನ್ಸುತ್ತೆ. ಅದು ಹಿಂದಿಂದು ಸುಮಾರು ಒಂದು 70ನೇ ಇಸ್ವಿ 80ನೇ ಇಸ್ವಿ ಅಲ್ಲಿವರೆಗೂ ಇವೆಲ್ಲ ಏನು ಕೈಕಾಲಿಗೆ ಏನೇನೋ ಬಂದ್ವಲ್ಲ, ಇವೆಲ್ಲ ನಾವು ಬರೋಕ್ಕಿಂತ ಮುಂಚೆ ತುಂಬ ಸುಂದರವಾಗಿತ್ತು ಅಂತ ಕಾಣುತ್ತೆ. ಯಾಕಂದರೆ ನಿಮಗೆಲ್ಲಿ ಬಂತು ಶಂಕರ್ರಾವ್ಗೆ ಇದು ಆ ಥರದಲ್ಲಿ ಅವೆಲ್ಲ ತುಂಬ ಒಂದು ಬಹಳ ಒಳ್ಳೆ ಒಂದು ಎಕ್ಸ್ಪೀರಿಯನ್ಸ್ ಕೊಟ್ಟಂಥ ಸಿನಿಮಾ ಇದು. ಮಂಜು ಸ್ವರಾಜ್ ಅವರಂತೂ ನಿಜವಾಗಲೂ ನಮ್ಮ ಚಿತ್ರರಂಗಕ್ಕೆ ಒಂದು ಬೇರೆ ಥರದಲ್ಲಿ ಅವರು ನಿಜವಾಗ್ಲೂ ಬೇರೆ ಥರದ ನಿರ್ದೇಶಕರು. ಯಾಕಂದರೆ ಈ ಒಂದು ಅದಕ್ಕೊಂದು ಪೊಯಿಟಿಕ್ ಕ್ವಾಲಿಟಿ ಅಂತ ಮೊದಲೇ ನಾನು ಹೇಳಿದ್ದೇನೆ, ಅದಕ್ಕೊಂದು ಕಾವ್ಯಾತ್ಮಕವಾದಂಥ ಗುಣ ಇದೆ ಈ ಕತೆಗೆ. ಅದೇ ಹಾಗಾಗಿ ಈ ಕತೆ ತನಗೆ ತಾನೇ ಎಲ್ಲವನ್ನು ಮಾಡಿಸ್ಕೊಡುತ್ತೆ. ಅದನ್ನು ಅವರು ಸಂಪೂರ್ಣವಾಗಿ ಹಂಗೆ ಡಿಸೈನ್ ಮಾಡಿದ್ದಾರೆ. ಇನ್ನು ನಾವು ಸಂಗೀತದ ಬಗ್ಗೆ ನಮಗೇನು ತೋರಿಸಿಲ್ಲ, ಕೇಳಿಸಿಲ್ಲ. ಇವರು ಯಾರು ನಮ್ಮ ಲೋಹಿತ್ ಅವರು. ನೀವೀಗ ಆ ಫೋರ್ಸಲ್ಲಿದ್ದೀರಾ, ಕಾಂತಾರ ಫೋರ್ಸಲ್ಲಿದ್ದೀರಾ, ಅದ್ರದ್ದು ಸ್ವಲ್ಪ ಇದಕ್ಕೆ ಹಾಕಿರ್ತೀರ ನಮಗೆ. ಹಾಗಾಗಿ ನಾನು ಕೇಳ್ಕೊಳ್ಳೋದಷ್ಟೇ. ಇನ್ನು ನಮ್ಮ ನಾಯಕ ನಟ ಮೊನ್ನೆ ಅಂತೂ ಹೋರಾಡಿ ಗುದ್ದಾಡಿ ಯುದ್ಧ ಕಾಂಡದಲ್ಲಿ ಕನ್ನಡಕ್ಕೆ ಬೇಕು, ಥಿಯೇಟ್ರ್ ಬೇಕು, ಎಲ್ಲ ಬೇಕು ಅಂತ ಮಾಡಿದ್ದೀರಿ. ನೋಡಿ ಅಂತೇಳಿ ನೀವು ಮಾಡಿದ ಅಜಯ್ ನಿಜವಾಗ್ಲೂ ಹೌದು. ಈಗ ಕೂಗಿ ಹೇಳೋ ಕಾಲ, ಕೂಗಿ ಹೇಳಿಬೇಕು, ಜೋರಾಗಿ ಕರಿಬೇಕು, ಬನ್ನಿ ನೋಡಿ ಅಂತ. ಏನು ಮಾಡೋಕ್ಕಾಗಲ್ಲ. ಹಾಗಾಗಿದೆ ಯಾರನ್ನೂ ನಾವೇನೋ ತಪ್ಪು ಅಂತ ನಾವು ಹೇಳೋಕ್ಕಾಗ್ತಿಲ್ಲ. ಹಾಗೆ ಮಾಡಿ ಕೂತ್ಬಿಟ್ಟಿದ್ದು, ಎಲ್ಲಿ ಕುಂತು ಅಲ್ಲೇ ಕೆರ್ಕೊಂಡು ಅಲ್ಲೇ ನೋಡ್ತಾ ಕೂತ್ಬಿಟ್ಟು ಅಯ್ಯೋ ಅಂದ್ಬಿಡ್ತಾರೆ, ಒತ್ತು ಮುಳುಗಿಸ್ಬಿಡ್ತಾರೆ. ಹಂಗಾಗಿದೆ, ಏನು ಮಾಡೋಕ್ಕಾಗಲ್ಲ. ಇದು ಕನ್ನಡಕ್ಕೆ ಒಂದೇ ಅಂತಲ್ಲ, ಎಲ್ಲ ದೊಡ್ಡ ಸಿನಿಮಾಗಳು ತೆಲುಗು, ತಮಿಳು, ಹಿಂದಿ, ಈ ಗೊತ್ತಿಲ್ಲ ಏನಕ್ಕೆ ನೋಡ್ತಿಲ್ಲ ಅಂತ. ಬೇರೆ ಥರದ್ದು ಏನು ಮಾಡಬೇಕು, ಏನು ಕತೆನೋ, ಅಥವಾ ನಮಗೆ ಪ್ರಿಡಿಕ್ಷನ್ ಇದ್ದ ಪ್ರಕಾರ ಅಗ್ರಿಕಲ್ಚರು ಮತ್ತು ಈ ಕಲ್ಚರು ಇದೊಂದಕ್ಕೆ 50 ವರ್ಷದ ಭವಿಷ್ಯ ಇರೋದು, ಎರಡಕ್ಕೆ ಮಾತ್ರನೇ, ಮಿಕ್ಕಿದ ಯಾವುದಕ್ಕಿಲ್ಲ. ಎಲ್ಲ IT BT ಅಂದವಿಂದು ಎಲ್ಲ ಬಿದ್ದೋಗ್ತವೆ ಅಂದ್ಕೊಂಡ್ರು. ಅವೆಲ್ಲ ಆಯಿತು. ಇದಕ್ಕೆ ಇಷ್ಟೊಳ್ಳೆ ಭವಿಷ್ಯ ಇರೋದು ಗೊತ್ತಿಲ್ಲ. ಅದೇನು ಹಿಂಗೆ ಕೈಗೆ ಬಂದಿದೆ ಮತ್ತು ಇನ್ನೆಲ್ಲಿಗೆ ಬರ್ತದೋ, ಮಾತ್ರೆಗೆ ಬಂದುಬಿಡುತ್ತೆ. ಒಂದು ಮಾತ್ರೆ ಹಾಕ್ಕೊಂಡು ಸಿನಿಮಾ ಮಾಡೋಕೆ ಮಾಡ್ಬೋದೇನೋ ಅಂತ ಹಂಗೆ ಬರುತ್ತೇನೋ ಗೊತ್ತಿಲ್ಲ. ಏನಕ್ಕೇನು ಗೊತ್ತಿಲ್ಲ. ಬಟ್ ಹೌದು, ನಾವು ಈಗ ಮೊದಲಾದರೆ ಒಂದು ಪೇಪರಲ್ಲಿ ನೋಡಿಕೊಂಡು ಥಿಯೇಟ್ರ್ ಯಾವ್ದು ನೋಡ್ಕೊಂಡು ಬಂದುಬಿಡೋರು. ಈಗ ಹಂಗಲ್ಲ, ನಾವು ಕರಿಬೇಕು, ಅವ್ರಿಗೊಂದು ಆಹ್ವಾನ ಕೊಡಬೇಕು, ಬನ್ನಿ ನೋಡಿ ಅಂತ. ಮನೆ ಅಜಯ್ ನಿಜವಾಗ್ಲೂ ಭಾಳ ನಿಮ್ಮ ಸಿನಿಮಾಗೆ ಇದು ನನ್ನ ಸಿನಿಮಾ ಅಂತ ಮಾಡಿದ್ರಿ. ಇದೂ ನಿಮ್ಮ ಸಿನಿಮಾ, ಇದನ್ನು ನಾವೆಲ್ಲರೂ ಹಂಗೆ ಮಾಡೋಣ. ಜನ ಬಂದು ನೋಡಲಿ. ತುಂಬ ನಾವು ಇದನ್ನು ಅದೇ ಬನ್ನಿ ವೇಸ್ಟ್ ಆಗ್ಬಿಡುತ್ತೆ ಬನ್ನಿ ಅಂತ ಹಂಗೆಲ್ಲ ಇಲ್ಲ. ನಿಜವಾಗ್ಲೂ ನೋಡಿ
ಉಳಿಸ್ಕೊಳ್ಳಿ ನಮ್ಮ ಕನ್ನಡ. ನಮ್ಗೆ ತುಂಬ ಸಂಸ್ಕೃತಿಗಳಿದೆ, ನಾಟಕ, ಚಿತ್ರಕಲೆ, ಶಿಲ್ಪಕಲೆ, ಅದು ಬೀದಿ ನಾಟಕಗಳು ಎಲ್ಲ ತುಂಬ ಇದ್ದಾವೆ. ಅದರಲ್ಲಿ ಸಿನಿಮಾನೂ ಒಂದು. ತುಂಬ ಜನ ಕಲಾವಿದರುಗಳು, ಸಪೋಸ್ ನಮ್ಮ ಮಂಜು ಅಂತವ್ರಾಗ್ಬೋದು, ನಮ್ಮ ಅಜನೀಶ್ ಅವರಾಗ್ಬೋದು, ನಮ್ಮ ಪ್ರೊಡ್ಯೂಸರ್, ಎಷ್ಟೋ ಜನ ಅಲ್ಲೇ ನಾವು ಕನ್ನಡಕ್ಕೆ ಮಾಡಬೇಕು. ನಾನು ಸಹಿತ ಕನ್ನಡಕ್ಕೆ ಮಾಡಬೇಕು, ಕನ್ನಡ ಪ್ರೇಕ್ಷಕರಿಗೆ ಮಾಡಬೇಕು ಅನ್ನೋದು ಒಂದು ಉದ್ದೇಶ ಇಟ್ಕೊಂಡು ತುಂಬ ಜನ ಕೆಲಸ ಮಾಡ್ತಾರೆ ಇಲ್ಲಿ. ಇದನ್ನು ನಿರಾಸೆ ಮಾಡಬೇಡಿ. ಇನ್ನು ನಮ್ಮ ಸಿನಿಮಾದ ಬಂಧುಗಳು, ನಮ್ಮ ನೆಂಟರು, ಅಣ್ಣತಮ್ಮಗಳು, ನಮ್ಮ ಭಾಗ ಮಾಧ್ಯಮದವರು, ನೀವು ಇದಕ್ಕೆ ಒಂದು ಒಳ್ಳೆ ರೀತಿ ಸಹಾನುಭೂತಿಯಿಂದ, ಪ್ರೀತಿಯಿಂದ ಪ್ರೋತ್ಸಾಹ ಮಾಡಿ ಅಂತ ನಾನು ನಿಮ್ಮ ಮನವಿ ಮಾಡ್ಕೊಳ್ತಾ ಇದ್ದೀನಿ. ನಮ್ಮ ಸರಳ ಸುಬ್ಬರಾವ್ ಸಿನಿಮಾಗೆ ಹೇಳಿ ಸರ್. ಇವಾಗಲೇ ಎಲ್ಲ ಹೇಳ್ಬಿಡ್ತೀನಿ ನಿಮ್ಗೆ. ಇನ್ನೂ ಇವತ್ತು ಲಾಂಚ್ ಮಾಡವ್ರೆ ನೋಡಿ. ಇದು ಮಾತ್ರ ಹೌದು, ಇವಾಗ ಅಲ್ಲಿ ಹೇಳಿ ಕಳ್ಸೋರು ಕಣ್ಣೋರು. ಇಲ್ಲ ನಾನು ರಿಲೀಸ್ ಟೈಮಲ್ಲಿ ಮಾತಾಡ್ತೀನಿ ಅಂತ ಹೇಳಿದ್ದೀನಿ ಅದ್ರ ಬಗ್ಗೆ. ಹೌದು ಸರ್, ಅದು ನಿಜವಾಗ್ಲೂ ಹೇಳಿದ್ನಲ್ಲ, ಆ ಕಥೆಗೆ ಆ ಶಕ್ತಿ ಇದೆ. ಹಾಗಾಗಿ ಪ್ರತಿಯೊಂದು ಪಾತ್ರವನ್ನು, ಪ್ರತಿಯೊಂದು ಲೊಕೇಶನನ್ನು ಬಣ್ಣ ಸಮೇತವಾಗಿ ನಮ್ಮ ಕ್ಯಾಮ್ರಾಮನ್ ಅಲ್ಲೇ ಕೂತಿದ್ದಾರೆ, ನಮ್ಮ ಪುಂಡ್ರಿಕಾಕ್ಷ ಅವ್ರ ಸಂಬಂಧಿಕರು. ಹಾಗಾಗಿ ನಮಗದು ಫೀಲ್ ಆಗೋದು. ಈಗ ಯಾಕೆಂದರೆ ಹೆಚ್ಚು ನಾನು ಮತ್ತು ಅಜಯ್ ಜೊತೆಗೆ ಇತ್ತು, ಮತ್ತು ನಮ್ಮ ಸುಬ್ಬಕ್ಕನ ಜೊತೆಗೆ ಇತ್ತು. ಸುಬ್ಬಕ್ಕನ ನನ್ನ ಮಕ್ಕದ ಮೇಲೆ ಖಾಲಿ ಇಳಿದ್ಬಿಟ್ಲು ಒಂದು ಯಾವುದೋ ಒಂದು ಶಾರ್ಟಲ್ಲಿ. ಕಾಂಪೌಂಡಿಂದ ಹಿಡಿಬೇಕಾರೆ ಇಲ್ಲಿ ಅಮ್ಮ ಅಂದರೆ ಮಕ್ಕದ ಮೇಲೆ ಹಿಂಗೆ ತಿರುಗಿಸಿ ಅಂತ ಹಿಂಗೆ ಇಳಿದೇ ಬಿಟ್ಲು ಹೋಗತ್ತಾಗೆ, ಮುಚ್ಚಿಡ್ಕೊಂಡು ಅದನ್ನು. ಹೊಟ್ಟೆ ಇಲ್ಲ, ಕೆಳಗೆ ಕುಂತಿದ್ನಲ್ಲ, ಮಕ್ಕನೇ ಬಸ್ಸಿಗಾರಲ್ವಾ. ಇಲ್ಲಿಕ್ಕಮ್ಮ ಅಂದರೆ ಕಾಲು ಇಲ್ಲಿಕ್ಕು ಮೂಗೆಲ್ಲ ತಿರುಗಿಸಿ ಅದೊಂಥರ ಹಂಗೆ ತುಂಬ. ಅದೇನು ಹೇಳ್ತೀನಲ್ಲ, ಹಳೇದು ತುಂಬ ಆಗುತ್ತೆ. ಇಷ್ಟು ಚೆನ್ನಾಗಿತ್ತು ಬದುಕು, ಒಟ್ಟು ನಮ್ಮ ಜೀವನ ಅಂತ ನನಗೆಲ್ಲ ಹೇಳ್ಬಿಟ್ಟು ತಿರ್ಗಿ ಅವ್ನು ರಿಲೀಸ್ ಟೈಮ್ ನಾನು ಏನು ಮಾತಾಡಲಿ. ಅದಕ್ಕೋಸ್ಕರ ನಮ್ಮ ನಿರ್ಮಾಪಕರಿಗೆ ಒಳ್ಳೇದಾಗಲಿ. ಇನ್ನು ಮಂಜುವ್ರ ಜೊತೆ ಕೆಲಸ ಮಾಡಿದ್ದು ಬಹಳ ಖುಷಿ ಆಗುತ್ತೆ. ಯಾಕೆಂತಂದರೆ ಅವ್ರ ದೊಡ್ಡಪ್ಪ ಕನ್ನಡದ ಪ್ರತಿಪಾದಕರು, ಕೃಷ್ಣೇಗೌಡರು. ಕನ್ನಡದ ತರಾವರಿಗಳನ್ನ, ಅದೊಂದು ಸಿನಿಮಾ ಕನ್ನಡ ಆಗ್ಬೋದು, ಒಬ್ಬರು ರಾಜ್ಕುಮಾರ್ ಕನ್ನಡ ಆಗ್ಬೋದು, ಒಂದು ಮಂಡ್ಯ ಕನ್ನಡ ಆಗ್ಬೋದು, ಉತ್ತರ ಕರ್ನಾಟಕದ ಕನ್ನಡ. ಬೈಗಳು ಹೆಂಗಿರ್ತವೆ, ಯಾಕೆ ಬೈಗಳು ನಮ್ಗೆ ಅಷ್ಟಾಗುತ್ತವೆ, ಯಾಕೆ ಬೈಗಳದಿಂದ ಸಂಬಂಧ ಬೆಳೆಸ್ಬಿಡ್ತೀವಿ ಟಕ್ ಅಂದ್ಬಿಟ್ಟು. ಗೊತ್ತಿಲ್ಲ ನಿಮ್ಗೆ, ಹೌದಲ್ವಾ? ಸೆಕೆಂಡಿಗೆ ಸಂಬಂಧ ಬೆಳೆಸ್ಬಿಡ್ತೀವಿ ಬೈಗಳದಲ್ಲಿ. ಅದನ್ನೆಲ್ಲ ಪರಿಚಯ ಮಾಡ್ಕೊಡಂಥವ್ರು. ನನಗೆ ಎಷ್ಟೋ ಸರಿ ಡಬ್ಬಿಂಗ್ ಟೈಮಲ್ಲಿ ಮಾತಾಡ್ತಾ ಕೇಳಿದ್ವಿ, ಇಲ್ಲ ಮತ್ತೆ ಕನ್ನಡವನ್ನು ನಿಮ್ಮ ದೊಡ್ಡಪ್ಪ ಅವ್ರು ಮಾಡಿಕೊಡ್ತಿದ್ದಾರೆ ಅಂದ್ಬಿಟ್ಟು. ಇಷ್ಟೆಲ್ಲ ಒಂದು ರೀತಿ ಕಾಳಜಿ ಇಟ್ಕೊಂಡು ಕನ್ನಡಿಗರು ಇದನ್ನು ನೋಡಬೇಕು ಅನ್ನೋ ದೃಷ್ಟಿಯಿಂದ ಮಾಡಿದಂಥ ಸಿನಿಮಾ. ನಿಮ್ಮೆಲ್ಲರೂ ಸಪೋರ್ಟ್ ಬೇಕು. ಥ್ಯಾಂಕ್ ಯು. ಶರಣೋ.